Hello students, in this video let us discuss one more 24 marks question. Just go through the problem. The balance sheet of a company as on 31st March 2016 is as follows. Authorized, issued, subscribed, called up and paid up capital 40,000 redeemable preference shares of rupees 10 each fully paid 4 lakh. 20,000 equity shares of rupees 10 each fully paid 2 lakh. Securities premium 50,000, profit and loss account 2 lakh 80,000, sundry creditors 2 lakh 10,000, and in the assets we have sundry assets and cash at bank balance. As per the terms of issue of the preference shares, these were redeemed at a premium of 5% on 1st May 2016. Redeemable preference shares should be redeemed at a premium of 5%. What is the actual share capital, face value of the share redeemable preference share capital to be redeemed? 4 lakh. It is given in the balance sheet and it should be redeemed at a premium of 5%. 4 lakh into 5% means 20,000 will be the total premium, and this premium on redemption of preference share can be provided out of the securities premium which is given in the balance sheet. In the balance sheet we have the securities premium balance of 50,000 and premium on redemption of preference shares can be provided out of that balance. And it was decided to arrange this as far as possible out of the company's resources, subject to leaving a balance of 50,000 in the credit of profit and loss account, and to raise the balance amount by issue of minimum number of equity shares of rupees 10 each at a premium of rupees 2.50 per share. Yes, so here we have the total balance in profit and loss account 2,80,000. As per the given instruction, we must leave 50,000 rupees in profit and loss account. Remaining balance can be utilized for the purpose of redemption of preference shares. So 2,80,000 balance sheet ಅಲ್ಲಿ profit and loss account balance ಇದೆ. ಆ 2,80,000 ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟ ಇನ್ಸ್ಟ್ರಕ್ಷನ್ ಪ್ರಕಾರ ನಾವೇನು ಮಾಡಬೇಕು, 50,000 ರುಪೀಸನ್ನು ರಿಟೇನ್ ಮಾಡಬೇಕು. ರಿಟೇನ್ ಮಾಡಿ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕು. ಉಳಿದ ಅಮೌಂಟನ್ನು ನಾವು ಏನು ಮಾಡ್ಬೋದು, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಗೆ ಪ್ರೊವೈಡ್ ಮಾಡ್ಬೋದು. ಅಂದರೆ ಉಳಿದ ಅಮೌಂಟ್ ಅಂದರೆ ಎಷ್ಟು, 2,80,000ಇಂದ 50,000 ರಿಟೇನ್ ಮಾಡಿದರೆ 2,30,000 ನಾವು ಏನು ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ಉಳಿದ ಅಮೌಂಟ್ ಏನಿದೆ ಸೊ ಅದನ್ನು ನಾವು ಎಲ್ಲಿಂದ ಪ್ರೊವೈಡ್ ಮಾಡಬೇಕು, ಇಟ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಔಟ್ ಆಫ್ ದ ಅಮೌಂಟ್ ರೇಸಿಂಗ್ ಥ್ರೂ ದ ಇಶ್ಯೂ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಫ್ರೆಶ್ ಇಶ್ಯೂ ಶೇರ್ಸನ್ನು ಇಶ್ಯೂ ಮಾಡುವ ಮೂಲಕ ಉಳಿದ ಅಮೌಂಟನ್ನು ನಾವು ಏನು ಮಾಡಬೇಕು, ಕಲೆಕ್ಟ್ ಮಾಡಬೇಕು. ಸೊ ವಾಟ್ ಈಸ್ ದ ಟೋಟಲ್ ಫೇಸ್ ವ್ಯಾಲ್ಯೂ ಆಫ್ ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಬಿ ರಿಡೀಮ್ಡ್ 4 lakh. 4 lakh ಫೇಸ್ ವ್ಯಾಲ್ಯೂ ಇರುವ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ನಾವೀಗ ರಿಡೀಮ್ ಮಾಡಲಿಕ್ಕಿದೆ. ಅದರಲ್ಲಿ 50,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಟೇನ್ ಮಾಡಿದ ಮೇಲೆ ನಮಗೆ ಎಷ್ಟು ಸಿಕ್ಕಿದೆ, 2,30,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಸಿಗುತ್ತೆ. 4 ಲ್ಯಾಕಲ್ಲಿ 2,30,000 ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಪ್ರೊವೈಡ್ ಮಾಡಿದರೆ ಉಳಿದ 1,70,000 ಆ ಬ್ಯಾಲೆನ್ಸನ್ನು ನಾವು ಎಲ್ಲಿಂದ ಕೊಡಬೇಕು, ಇಟ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಔಟ್ ಆಫ್ ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಸೊ ಇಲ್ಲಿ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು. ಪ್ರೊಸೀಡ್ಸ್ ಅಂತ ಹೇಳಿದರೆ ಅದರಲ್ಲಿ ಪ್ರೀಮಿಯಂ ಅಮೌಂಟ್ ಬರೋದಿಲ್ಲ, ಅದು ಜಸ್ಟ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಆಗಿರುತ್ತೆ. ಇಲ್ಲಿ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಫ್ರೆಶ್ ಇಶ್ಯೂ ಮಾಡುವಾಗ ಅದರ ಫೇಸ್ ವ್ಯಾಲ್ಯೂ 10 rupees ಇರುತ್ತೆ, ಬಟ್ ಇಟ್ ಈಸ್ ಇಶ್ಯೂಡ್ ಅಟ್ ಎ ಪ್ರೀಮಿಯಮ್ ಆಫ್ rupees 2.50 ಪರ್ ಶೇರ್. ಇಲ್ಲಿ CRR ಕ್ಯಾಲ್ಕುಲೇಷನ್ ಮಾಡುವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ನೀವು ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸನ್ನು ನೀವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಪ್ರೀಮಿಯಮನ್ನು ಕನ್ಸಿಡರ್ ಮಾಡುವ ಹಾಗೆ ಇಲ್ಲ. 4 lakh ಫೇಸ್ ವ್ಯಾಲ್ಯೂ ಆಫ್ ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರಿಡೀಮ್ಡ್, ಅದರಲ್ಲಿ 2,30,000 ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಪ್ರೊವೈಡ್ ಮಾಡ್ತೇವೆ. ಉಳಿದ 1,70,000 ನಾವು ಏನು ಮಾಡಬೇಕು, ಫ್ರೆಶ್ ಇಶ್ಯೂ ಆಫ್ ಶೇರ್ಸಿಂದ ಪ್ರೊವೈಡ್ ಮಾಡಬೇಕು. ಆ 1,70,000 ಅದು ಪ್ರೊಸೀಡ್ಸ್ ಆಗಿರಬೇಕು, ಅದರಲ್ಲಿ ಪ್ರೀಮಿಯಂ ಅಮೌಂಟ್ ಇನ್ಕ್ಲೂಡ್ ಆಗಿರಬಾರ್ದು. ಜಸ್ಟ್ ಅದರ ಕ್ಯಾಲ್ಕುಲೇಷನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸಿ ಕ್ಯಾಲ್ಕುಲೇಷನ್ ಆಫ್ ಪ್ರೊಸೀಡ್ಸ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಫೇಸ್ ವ್ಯಾಲ್ಯೂ ಆಫ್ ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರಿಡೀಮ್ಡ್ 4 lakh, provided out of profit and loss account.
So out of 2,80,000 balance, 50,000 is retained. So total amount provided out of profit and loss account is 2,30,000. As it is provided out of profit and loss account, the same amount will be transferred to capital redemption reserve. 2,30,000 ಏನಾಗುತ್ತೆ capital redemption reserve ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. So remaining balance 1,70,000 should be the amount to be provided out of proceeds of fresh issue of shares. So then what is the total amount collected at the time of fresh issue of shares? 1,70,000 is only the proceeds of fresh issue of shares. This particular amount will not include any premium. ಇದರಲ್ಲಿ ಯಾವುದೇ ಪ್ರೀಮಿಯಂ ಇನ್ಕ್ಲೂಡ್ ಆಗಿರೋದಿಲ್ಲ. ಬಟ್ ಪ್ರಾಬ್ಲಮಲ್ಲಿ ನಮ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಶೇರ್ಸನ್ನು 2.50 rupees ಪ್ರೀಮಿಯಮಲ್ಲಿ ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ 10 rupees ಬಟ್ 12.50 rupeesಲ್ಲಿ ಇಶ್ಯೂ ಮಾಡಿದ್ದಾರೆ. ಅಂದರೆ 2.50 ಪ್ರೀಮಿಯಂ ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ. So total amount collected from fresh issue of equity shares. So 1,70,000 proceeds ಆದರೆ ಟೋಟಲ್ ಅಮೌಂಟ್ ಇಷ್ಟು ಕಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾದರೆ ನಾವೇನು ಮಾಡಬೇಕು, ಫಸ್ಟಿಗೆ ನಂಬರ್ ಆಫ್ ಶೇರ್ಸ್ ಇಶ್ಯೂ ಮಾಡಿದ್ದು ಇಷ್ಟು ಅಂತ ನಮ್ಗೆ ಗೊತ್ತಿರಬೇಕು. ಸೊ 1,70,000 is the proceeds means which includes only the face value of equity shares issued. 1,70,000 divided by 10. So 10 is the face value of the share. So total number of shares issued is 17,000. So 17,000 into 12.50. So 12.50 ಅಂತ ಹೇಳಿದ್ರೆ 10 face value plus 2.50 is the premium amount. Total 12.50. So total collected amount is 2,12,500. Got it? Out of 2,12,500, 1,70,000 is the proceeds of fresh issue of shares and remaining amount is the premium amount. Now let us discuss the journal entry. So first entry for the fresh issue of share, and the entry is bank account debtor to equity share capital account to securities premium account. As we already calculated, total number of equity shares issued 17,000. So total amount collected 12.50 per share. So total amount collected is 2,12,500. Out of that 1,70,000 is the face value of the equity shares. It is transferred to equity share capital, and 42,500, that is 2.50 per share, is the securities premium. Next, for providing for premium on redemption of preference share, it is provided out of securities premium. Anyhow, we have 50,000 sufficient balance in the securities premium balance which is given in the balance sheet. Securities premium account debtor to premium on redemption of preference shares account, only 20,000, 4 lakh ಮೇಲೆ 5%. Next, third entry for the creation of CRR, the amount which is provided out of divisible profit should be transferred to CRR. ಇಲ್ಲಿ divisible profit and loss account ಇದೆ. 2,80,000 ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಇಟ್ಟು, ಬಟ್ ಅದರಲ್ಲಿ ಅವ್ರು ಕೊಟ್ಟ ಇನ್ಸ್ಟ್ರಕ್ಷನ್ ಪ್ರಕಾರ 50,000 ನಾವು ರಿಟೇನ್ ಮಾಡಿದ್ದೇವೆ. ಉಳಿದ 2,30,000 ನಾವು ಪ್ರೊವೈಡ್ ಮಾಡಿದ್ದೇವೆ. ಆ ಅಮೌಂಟನ್ನೇ ನಾವು CRR ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟರ್ ಟು CRR ಅಕೌಂಟ್. Next, for transfer of share capital and premium to redeemable preference share holders account, capital 4 lakh, premium 20,000, total amount transferred to redeemable preference shareholders is 4,20,000. And last entry for the final payment made to preference shareholders, and the entry is redeemable preference shareholders account debtor to bank account 4,20,000. Just see how the entries will come in the various ledger accounts. ಇಲ್ಲಿ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೇವೆ. ಬೇರೆ ಬೇರೆ ಲೆಜರ್ ಅಕೌಂಟ್ಸಲ್ಲಿ ಯಾವ ರೀತಿ ಎಂಟ್ರಿ ಬರುತ್ತೆ. ಫಸ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಫಸ್ಟ್ ದ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಅದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟ ಬ್ಯಾಲೆನ್ಸ್, ಅದನ್ನು ನಾವು ಬ್ರಾಟ್ ಡೌನ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್ 2 lakh rupees, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್, ಸೆಟ್ ದ ಟೈಮ್ ಆಫ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ದೇರ್ ಈಸ್ ಎ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ನಾವೇನು ಮಾಡಿದ್ದೇವೆ, ಫ್ರೆಶ್ ಶೇರ್ಸನ್ನು ಇಶ್ಯೂ ಮಾಡಿದ್ದೇವೆ. ಅದು ಎಂಟ್ರಿ ಏನಿತ್ತು, ಫಸ್ಟ್ ಎಂಟ್ರಿ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, 1,70,000.
ಸೊ ಟೋಟಲ್ 3,70,000 ಅದೇ ಬ್ಯಾಲೆನ್ಸ್ ಏನಾಗುತ್ತೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಇಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರುತ್ತೆ ಅದು ಏನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇನ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ದ ಟೋಟಲ್ equity share capital will be 3,70,000. Okay, opening balance 2 lakh plus fresh issue of shares 1,70,000. Next, premium on redemption of preference shares. First entry for providing for premium on redemption of preference shares. Second entry nodi, securities premium account debtor to premium on redemption of preference shares account. So other next last but one entry nodi, for the transfer of share capital and premium to shareholders account. So ಏನು entry ಆಗುತ್ತೆ, redeemable preference share capital account debtor, premium on redemption of preference shares account debtor to redeemable preference share ಹೋಲ್ಡರ್ಸ್ ಅಕೌಂಟ್. ಸೊ ಅದೇ ಎಂಟ್ರಿಯನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ಒಂದು ಎಂಟ್ರಿ ಫಾರ್ ಪ್ರೊವೈಡಿಂಗ್ ಫಾರ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ಅದು ಯಾವುದು, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೇಟರ್ ಟು ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅಲ್ಲಿ ಅದು ಅಕೌಂಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶುಡ್ ಬಿ ಬ್ರಾಡ್ ಡೌನ್. ಏನು ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅದನ್ನು ಬ್ರಾಡ್ ಡೌನ್ ಮಾಡಬೇಕು. ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ, 4 lakh ಇದೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಲಾಸ್ಟ್ ಬಟ್ ಒನ್ ಎಂಟ್ರಿ, ಸೊ ಏನಿದೆ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತು ಪ್ರೀಮಿಯಮನ್ನು ನಾವು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಿದ್ದು. ಇಲ್ಲಿ ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಎಂಟ್ರಿ ಕೊಡ್ತೇವೆ, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಫಸ್ಟ್ ಒನ್ for showing the opening balance, next for transferring the share capital to shareholders account. ಎರಡೇ ಎಂಟ್ರಿ ಬರುವಂಥದ್ದು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಿಯರ್ ಆಲ್ಸೋ ಫಸ್ಟ್ we should show the opening balance which is given in the balance sheet. By balance brought down we had 2,80,000 balance. ಸೊ ಅದರಲ್ಲಿ ಏನು ಮಾಡಿದ್ದೇವೆ, 2,30,000 ನಾವು CRRಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟರ್ ಟು CRR ಅಕೌಂಟ್. ಉಳಿದ ಬ್ಯಾಲೆನ್ಸ್ 50,000, ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆ್ಯಂಡ್ ದಿಸ್ 50,000 ಶುಡ್ ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಅದನ್ನು ನಮಗೆ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, 50,000 ನಾವು ರೀಟೇನ್ ಮಾಡಬೇಕು. ಆ ರೀಟೇನ್ ಮಾಡಿದ ಬ್ಯಾಲೆನ್ಸನ್ನೇ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೇವೆ. ನೆಕ್ಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. So here as we have the opening balance in the balance sheet, it has to be shown as balance brought down. 50,000 balance ittu securities premium alli balance sheet alli, adu by balance brought down 50,000. Next first entry nodi, at the time of fresh issue of shares, so we collected premium to the extent of rupees 42,500 by bank account. adu entry hege bandide, bank account debtor to equity share capital account to securities premium account. ಏನು securities premium 42,500 ಇದೆ, ಅದರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ to premium on redemption of preference shares account. So this is for providing for premium on the redemption of preference shares. That 20,000 is provided out of securities premium. ಆ 20,000 premium ಅನ್ನು ನಾವು ಎಲ್ಲಿಂದ ಕೊಟ್ಟಿದ್ದೇವೆ, securities premium ಇಂದ ಕೊಟ್ಟಿದ್ದೇವೆ. So securities premium account debtor to premium on redemption of preference share ಕ್ಯಾಪಿಟಲ್ ಅಕೌಂಟ್. ಸೊ ಉಳಿದ ಬ್ಯಾಲೆನ್ಸನ್ನು ನಾವು ಏನು ಮಾಡ್ತೇವೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೇವೆ. ಆ್ಯಂಡ್ ದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಶುಡ್ ಕಮ್ ಇನ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಅದೇನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಆ 72,500 ಬ್ಯಾಲೆನ್ಸನ್ನು ನಾವು ತೋರಿಸಬೇಕು. ಆಫ್ಟರ್ ಮೇಕಿಂಗ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್, ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಇನ್ ದ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಈಸ್ 72,500 ಆ್ಯಂಡ್ ದ ಸೇಮ್ 72,500 ಶುಡ್ ಬಿ ಶೋನ್ ಇನ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. Next to preference share holders account. So last two entries. First entry for the transfer of share capital and premium on redemption of preference shares to preference shareholders account. The entry is preference share by preference share capital 4 lakh, by premium on redemption of preference shares account 20,000. And next entry, there is the last entry for making the final settlement to preference shareholders account, preference shareholders account debtor to bank account. So first entry for transfer of share capital and premium to preference shareholders, and the next entry for the settlement made to preference shareholders account. Next, cash or bank account. First, the opening cash balance should be shown. Two balance brought down. In the balance sheet we have the opening bank balance 3 lakh. Next, look at the first entry.
for recording the proceeds of fresh issue of equity shares and for recording the securities premium collected at the time of fresh issue of shares. Bank account entered to equity share capital to security premium amount. The proceeds is 1,70,000 and security premium collected is 42,000. So out of the bank balance, we paid the preference shareholders to the extent of rupees 4,20,000. 4 lakh towards their face value of the share and 20,000 towards premium. So last entry redeemable preference shareholders ಗೆ ನಾವು ಎಷ್ಟು ಪೇಮೆಂಟ್ ಮಾಡಿದ್ದೇವೆ 4,20,000 ಪೇಮೆಂಟ್ ಮಾಡಿದ್ದೇವೆ. ಉಳಿದ ಬ್ಯಾಲೆನ್ಸ್ ಏನಿದೆ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಎಷ್ಟಿದೆ 92,500 ಅದು ಉಳಿದ ಬ್ಯಾಲೆನ್ಸ್ ಅದು ಎಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ದಿಸ್ ಬ್ಯಾಲೆನ್ಸ್ ಶೀಟ್ ನೋಡಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್ 20,000 already existing shares, 17,000 fresh issue of shares, total 37,000 shares ಇದೆ. 37,000 shares of rupees 10 each. ಇಲ್ಲಿ equity share capital ತೋರಿಸುವಾಗ ಪ್ರೀಮಿಯಮನ್ನು ಅದರ ಜೊತೆ ಆ್ಯಡ್ ಮಾಡುವ ಹಾಗೆ ಇಲ್ಲ, ಅದು ಜಸ್ಟ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರಲ್ಲಿ ಬರಬೇಕು, rupees 10 per share. ಸೊ ಟೋಟಲ್ equity share capital 3,70,000. ನೆಕ್ಸ್ಟ್ ಅಂಡರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವಿ ಹ್ಯಾವ್ ಸೆಕ್ಯೂರಿಟೀಸ್ ಪ್ರೀಮಿಯಮ್. ನಾವು ಆಲ್ರೆಡಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೇವೆ. ಸೊ ಅದರಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ 72,500 ಏನಿದೆ ಅದೇ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ. ನೆಕ್ಸ್ಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್, ಸೊ ವಿಚ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,30,000. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಟೇನ್ ಬ್ಯಾಲೆನ್ಸ್ ಎಷ್ಟು 50,000 ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇವೆ. ನೆಕ್ಸ್ಟು ಸನ್ರಿ ಲಯಬಿಲಿಟಿ ಅದು ಬ್ಯಾಲೆನ್ಸ್ ಶೀಟಲ್ಲಿ ಇದ್ದದ್ದು, ಅದನ್ನು ಆ್ಯಸ್ ಇಟ್ ಈಸ್ ಯಾವುದೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ರೆಕಾರ್ಡ್ ಮಾಡ್ತೇವೆ. ಅಸೆಟ್ ಸೈಡ್ ಸನ್ರಿ ಅಸೆಟ್ಸ್ 8,40,000 ನೋ ಎನಿ ಚೇಂಜಸ್. ಕ್ಯಾಶ್ ಎಟ್ ಬ್ಯಾಂಕ್ 92,500. ಆಫ್ಟರ್ ಮೇಕಿಂಗ್ ದ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಟು ಬ್ಯಾಂಕ್ ದ ಅಮೌಂಟ್ ಈಸ್ 92,500. ಸೊ ಅದು ಕೂಡ ನಾವಿಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಇಲ್ಲಿ ನೋಡಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ 92,500 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 92,500 ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ 92,500 ಏನಿದೆ ಅದನ್ನೇ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಸೊ ಟೋಟಲ್ ಆಫ್ ಬ್ಯಾಲೆನ್ಸ್ ಶೀಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ 9,32,500. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ದ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್.